ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಒಂದು ಬೆಲಿ ಫ್ಯಾಟ್ ಲಾಸ್ ವರ್ಕೌಟ್ ಡೇ 5ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಆ್ಯಸ್ ಯೂಶ್ವಲ್ ಸ್ವಲ್ಪ ಲೇಟಾಗೆ ಎದ್ದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಸ್ಟ್ರೈನ್ಡ್ ಆಗಿತ್ತು, ಅದಕ್ಕೋಸ್ಕರ ಅದೆಲ್ಲ ಎದ್ದ ನಂತರ ಇಮಿಡಿಯೇಟ್ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಮೆಡಿಟೇಷನ್ನ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಇದರಲ್ಲೆಲ್ಲ ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಕಟ್ ಮಾಡಿದ್ದೀನಿ. ಸೊ ಟೋಟಲಿ ನಾನು ಇವತ್ತು ಮಾಡಿದಂತಹ ಟೈಮಿಂಗ್ಸ್ ಬಂದು 26 ನಿಮಿಷ. ಸೊ 26 ನಿಮಿಷಗಳ ಕಾಲ ಮಾಡಿದ್ದೀನಿ. ಸೊ ಇವತ್ತೇನು ಇನ್ಕ್ರೀಸ್ ಮಾಡಲಿಲ್ಲ, ನಿನ್ನೆ ಮಾಡಿರೋದನ್ನೇ ಸ್ವಲ್ಪ ಕ್ಯಾರಿ ಮಾಡಿದೆ ಅಷ್ಟೇ. ಸೊ ಇದೆಲ್ಲ ಆದ ನಂತರ ಒಂದೊಂದು ನಾನು ಏನೇನು ತೋರಿಸ್ತಾ ಇದ್ದೀನಲ್ಲ ಎಕ್ಸಸೈಸ್, ಇದನ್ನು 7 to 8 ಟೈಮ್ಸ್ ಮಾಡಿ ಮಿನಿಮಮ್, ಓಕೆನಾ. ಮ್ಯಾಕ್ಸಿಮಮ್ 12 to 16 ಟೈಮ್ ಮಾಡ್ಬೋದು, ಬಟ್ ನಾನಿಲ್ಲಿ 7 to 8 ಟೈಮ್ಸ್ ಮಾಡ್ತೀನಿ. ಯಾಕಂದರೆ ಬೇರೆದು ಮಾಡೋಕ್ಕೂ ನನಗೆ ಸ್ವಲ್ಪ ಟೈಮ್ ಸಿಗಲಿ ಅಂತ. ಆಮೇಲೆ ಈ ಕೆಲವೊಂದು ಇವಾಗ ನಾನು ಈಗೇನು ಮಾಡ್ತಾಯಿದ್ದೀನಿ, ಇದನ್ನು 15 to 16 ಟೈಮ್ ಮಿನಿಮಮ್ ಮಾಡಿ, ಸೊ ದಟ್ ವರ್ಕೌಟ್ ಚೆನ್ನಾಗಿ ಆಗುತ್ತೆ. ಕೆಲವೊಂದನ್ನು 7 to 8 ಟೈಮ್ಸ್ ಮಾಡಿ, ಓಕೆನಾ. ಸೊ ಇದು ಬಂದು ನಾನು 21 ಟೈಮ್ಸ್ ಮಾಡಿದ್ದೀನಿ ಬಟರ್ಫ್ಲೈ. ಇದನ್ನು ಏನಕ್ಕೆ ಹೆಣ್ಮಕ್ಳು ಮಾಡಬೇಕು ಅಂದರೆ, ಇರೆಗ್ಯುಲರ್ ಪೀರಿಯಡ್ಸ್ ಏನಾದ್ರು ಇದ್ದರೆ ರೆಗ್ಯುಲರ್ ಆಗುತ್ತೆ. ಹಾಗೆ ಯೂಟ್ರಸ್ ಪ್ರಾಬ್ಲಮ್ ಏನೇ ಇದ್ದರೂ ಒಂದು 80 to 90% ಕ್ಯೂರ್ ಆಗುತ್ತೆ ಅಂತಲೇ ಹೇಳ್ಬೋದು. PCOD PCOSಗೆ ಆ ಎಕ್ಸಸೈಸ್ ತುಂಬ ಒಳ್ಳೆಯದು. ಆಮೇಲೆ ಈ ಒಂದು ಎಕ್ಸಸೈಸ್ನೂ ಅಷ್ಟೇ 15 ಟೈಮ್ ಮಾಡಿರೋದು ನಾನು. ಸೊ ಇದೆಲ್ಲ ಆದ ನಂತರ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಜಾಸ್ತಿ ಟೈಮೇನು ಮಾಡಿಲ್ಲ, ಜಸ್ಟ್ 3-4 ಮಿನಿಟ್ಸ್ ನಾನು ವಿಡಿಯೋ ಮಾಡಿರೋದು ಅಷ್ಟೇ. ಸೊ ನೋಡಿ, ಯಾರ್ಯಾರ್ದು ಎಕ್ಸಸೈಸಸ್ ಎಲ್ಲ ಎಲ್ಲೆಲ್ಲಿ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ನಾನು ಮಾಡ್ತಾ ಇರುವಂತಹ ಈ ಒಂದು ವರ್ಕೌಟ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.